ಮಕ್ಕಳೇ, ಹೇಗಿದ್ದೀರಿ? ನಾನು ನಿತೇಶ್ ಬಳ್ಳಾಲ್, ಮೂಡುಬಿದಿರೆಯ ಜೈನ ಪ್ರೌಢಶಾಲೆಯಲ್ಲಿ ಕನ್ನಡ ಅಧ್ಯಾಪಕ. ಎಲ್ಲರೂ ಪಾಠ ಕೇಳಲಿಕ್ಕೆ ತಯಾರಾಗಿದ್ದೀರಲ್ಲ? ಸ್ವಲ್ಪ ನಾವು ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ದೇವೆ ಅದರ ಬಗ್ಗೆ ಸ್ಮರಣೆಯನ್ನು ಮಾಡಿಕೊಳ್ಳುವ, ಪುನರ್ಮನನ ಅಲ್ವಾ? ಕಳೆದು ಹೋದದ್ದು ಕೂಡ ಮುಂದಿನ ಜೀವನಕ್ಕೆ ನಮಗೆ ಬೇಕು. ಹಾಗಾಗಿ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲ್ತಿದ್ದೇವೆ ಅದರ ಬಗ್ಗೆ ಸ್ವಲ್ಪ ನಾನು ಹೇಳುವುದಿಲ್ಲ, ನೀವು ಯೋಚನೆ ಮಾಡಿ ಹೇಳಬೇಕು. ಯಾರು ಹೇಳ್ತೀರಿ? ಸರಿ, ಪ್ರವಾಸ ಕಥನ ಅಂತ ಹೇಳಿದರೆ ಏನು ಅಂತ ಓದಿದ್ವಿ, ತಿಳ್ಕೊಂಡ್ವಿ. ಏನು ಪ್ರವಾಸ ಕಥನ ಅಂದರೆ, ನಾವು ಹೋದಂಥ ಪ್ರವಾಸ ಕಥನದ ಬಗ್ಗೆ ದಾಖಲು ಮಾಡಿಡುವಂಥದ್ದು ಪ್ರವಾಸ ಕಥನ. ನೀವು ಬೇರೆ ಯಾವುದಾದ್ರೂ ಪ್ರವಾಸ ಕಥನಗಳನ್ನು ಓದಿದ್ದೀರಾ? 8, 9ನೇ ತರಗತಿಯಲ್ಲಿ ಬಿಡಿ, ಬೆಡಗಿನ ತಾಣ ಜಯಪುರ, ಅಲ್ವಾ, ಇತ್ಯಾದಿ ಪ್ರವಾಸ ಕಥನಗಳನ್ನು, ಸಣ್ಣ ಸಣ್ಣ ಪ್ರವಾಸ. ಅದನ್ನು ಬಿಟ್ಟು ಹೊರತಾಗಿ ಓದಲಿಲ್ಲ, ಓದಬೇಕು. ಯಾರಾದರೂ ಸಮುದ್ರದಾಚೆಯಿಂದ ಪುಸ್ತಕ ನೋಡಿದ್ದೀರಾ? ಬಹಳ ಕಡಿಮೆ ಬೆಲೆಗೆ, 90-95 ರೂಪಾಯಿಗೆ ಆ ಪುಸ್ತಕ ಸಿಗ್ತದೆ ನಿಮಗೆ. ಸಾಧ್ಯ ಆದರೆ ಅದನ್ನು ತಗೊಂಡಿಟ್ಕೊಳ್ಳಿ, ಓದಿ. ಸರಿ, ಅಥವಾ ಅದನ್ನು ಬಿಟ್ಟು ಬೇರೆ ಪ್ರವಾಸ ಕಥನಗಳನ್ನು ಓದಬೇಕು ಅಲ್ವಾ? ನಾವು ಅದನ್ನು ಕಲಿಬೇಕು. ಅಥವಾ ಯಾರಾದರೂ ಪ್ರವಾಸ ಕಥನಗಳನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀರಾ? ಬರ್ದಿದ್ದೀರಾ? ಸರ್, ನಾನು ಪ್ರವಾಸವೇ ಹೋಗಲಿಲ್ಲ ಅಂತ ಹೇಳುವವರು ಯಾರದಿದ್ದೀರಾ? ಪರವಾಗಿಲ್ಲ, ದೊಡ್ಡ ದೊಡ್ಡ ಪ್ರವಾಸಗಳು ಬೇಕಾಗಿಲ್ಲ. ನೀವು ಪ್ರಾಥಮಿಕ ಶಾಲೆಯಲ್ಲಿರುವಾಗ ಚಿಣ್ಣರ ಕರ್ನಾಟಕ ದರ್ಶನ ಆಗಿತ್ತು ಅಲ್ವಾ? ಅಥವಾ ನಿಮ್ಮ ಶಾಲೆಯಿಂದ ನಿಮ್ಮ ಟೀಚರ್, ಅಧ್ಯಾಪಕಿ ಎಲ್ಲಿಗಾದರೂ ಕರ್ಕೊಂಡು ಹೋಗಿದ್ರು, ಅಥವಾ ಹೊರ ಸಂಚಾರವನ್ನು ಮಾಡಿದ್ರಿ. ನೀವು ಎಲ್ಲಿ ಕೂಡ ವಾಸ ಮಾಡಲಿಲ್ಲ, ಹೊರ ಸಂಚಾರ, ಬೆಳಗ್ಗೆ ಹೋಗಿ ಸಂಜೆ ಬಂದಿದ್ದೀರಿ, ಒಂದು ಸ್ಥಳಕ್ಕೆ ಹೋಗಿದ್ದೀರಿ, ಒಂದು ದೇವಸ್ಥಾನಕ್ಕೋ ಅಥವಾ ಮಂಗಳೂರಿನ ಸಮುದ್ರ ತೀರಕ್ಕೋ ಹೋಗಿದ್ದೀರಿ. ಅದರ ಬಗ್ಗೆ ಇರುವಂತಹ ಅನುಭವಗಳನ್ನು ನೀವು ಬರೆದಿಡಿ, ಅದು ಕೂಡ ಪ್ರವಾಸ ಕಥನ ಆಗ್ತದೆ. ನೀವು ಸಣ್ಣದಾಗಿ ಪ್ರಾರಂಭ ಮಾಡಿದರೆ ಮತ್ತೆ ನೀವು ದೊಡ್ಡವರಾದಾಗ ದೊಡ್ಡ ದೊಡ್ಡ ಕಥೆಗಳನ್ನು ನೀವು ಬರಿಬೋದು, ಪ್ರವಾಸ ಕಥನಗಳನ್ನು ಆರಂಭ ಮಾಡ್ಬೋದು. ಸರಿ, ಆಮೇಲೆ ಏನು ಓದಿದ್ರಿ ಅಥವಾ ಏನು ತಿಳ್ಕೊಂಡ್ರಿ ತರಗತಿಯಲ್ಲಿ? ಶಾಬಾಷ್, ವಿನಾಯಕ ಕೃಷ್ಣ ಗೋಕಾಕ್, ವಿಕೃ ಗೋಕಾಕ್ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಎಲ್ಲಿ ಜನಿಸಿದ್ರು? ಹಾವೇರಿಯ ಸವಣೂರಿನಲ್ಲಿ. ಆಮೇಲೆ 1909ನೇ ಇಸ್ವಿ. ಶಬಾಷ್. ಆಮೇಲೆ ನೆನಪು ಮಾಡ್ಕೊಳ್ಳಿ, ಕೃತಿಗಳನ್ನು ಬರೆದಿದ್ದಾರೆ ತುಂಬ. ಯಾವುದೆಲ್ಲ? ಉಗಮ, ಪಯಣ, ಆಮೇಲೆ ಇಜ್ಜೋಡು, ಭಾರತ ಸಿಂಧು ರಶ್ಮಿ, ಸರಿ, ಇತ್ಯಾದಿ ಕೃತಿಗಳನ್ನು ಬರೆದಿದ್ದಾರೆ. ಯಾವುದೆಲ್ಲ ಪ್ರಶಸ್ತಿ ಸಿಕ್ಕಿದೆ? ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ, ಗೌರವ ಡಿಲಿಟ್ ಪದವಿ ಸಿಕ್ಕಿದೆ. ಸರಿ, ಬಹಳ ಮುಖ್ಯವಾಗಿ ಶಬಾಷ್, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಇಷ್ಟು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ಪ್ರಸ್ತುತ ಈ ಪಾಠವನ್ನು ಯಾವ ಕೃತಿಯಿಂದ ಆರಿಸಿದ್ದು? ಸಮುದ್ರದಾಚೆಯಿಂದ ಎನ್ನುವ ಪ್ರವಾಸ ಕಥನದಿಂದ ಈ ಪಾಠವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇದು ಕವಿ ಪರಿಚಯ, ಲೇಖಕರ ಪರಿಚಯ. ಅದಾದ್ಮೇಲೆ ಪಾಠಭಾಗದ ಬಗ್ಗೆ ನೋಡಿದ್ದೇವೆ. ಒಂದು 4 ಪದಗಳನ್ನು ನೆನಪಿಟ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಯಾವುದೆಲ್ಲ? ಲಂಡನ್ ಪಟ್ಟಣ, ಎಸ್ಕಲೇಟರ್ಸ್ ಅಲ್ವಾ, ಸ್ವಯಂಚಾಲಿತ ಮೆಟ್ಟಿಲು, ಎಸ್ಕಲೇಟರ್ ಅಂತ ಹೇಳಿದ್ರೆ. ಆಮೇಲೆ 2ನೇದ್ರಲ್ಲಿ ಊಲವರ್ತ, ಸ್ಟೇಷನರಿ ಅಂಗಡಿ. 2ನೇ ಪದಪುಂಜದಲ್ಲಿ ಊಲವರ್ತದ ಬಗ್ಗೆ ನೋಡಿದ್ದೇವೆ ನಾವು. ಸ್ಟೇಷನರಿ ಅಂಗಡಿ ಒಂದು ಮಹಾಕೋಶ ಇದ್ದ ಹಾಗೆ, ಅಲ್ಲಿ ಎಲ್ಲವೂ ಕೂಡ ಸಿಗ್ತದೆ ಅಲ್ವಾ? ಆಮೇಲೆ 50 ಶಿಲ್ಲಿಂಗ್ ಟೈಲರ್ಸ್ ಅಂದರೆ 50 ಶೀಲಿಂಗಿನ ಸಿಂಪಿಗಳು, ದರ್ಜಿಗಳು ಅಲ್ವಾ? ಈ 3 ವಿಷಯದ ಬಗ್ಗೆ ಲಂಡನ್ ನಗರ ಪಾಠದಲ್ಲಿ ನಿನ್ನೆಯ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಮಕ್ಕಳೇ, ಇವತ್ತಿಗೆ ನಾನು ಒಂದು ಸಣ್ಣ ಕೆಲಸ ಹೇಳಿದ್ದೇನು? ಈ ಪಾಠ ಭಾಗದಲ್ಲಿ ಬರುವಂಥ ಅರ್ಥಗಳು, ಆಮೇಲೆ ಟಿಪ್ಪಣಿಗಳನ್ನು ನೋಡಿಕೊಂಡು ಬನ್ನಿ. ಅದು ಮುಂದಿನ ತರಗತಿಗೆ ನಮಗೆ ಸಹಾಯಕ್ಕೆ ಬರ್ತದೆ. ನೀವೇನು ಮಾಡಬೇಕು? ಅರ್ಥವನ್ನು ನೋಡಿ ಆ ಪದ ಎಲ್ಲಿದೆ ಅಂತ ಹುಡುಕಿ ಅದರ ಪಕ್ಕದಲ್ಲಿ ಪೆನ್ಸಿಲ್ನಲ್ಲಿ ನೀವು ಬರ್ಕೊಂಡ್ರೆ ನಿಮಗೆ ಪಾಠ ಮಾಡುವಾಗ ಇದು ಅಂತ ನಮಗೆ ಅಂದಾಜು ಮಾಡಲಿಕ್ಕೆ ಆಗ್ತದೆ.
ಸರಿ, ಹಾಗಾದ್ರೆ ನಾವು ಇವತ್ತಿನ ಪಾಠ ಭಾಗದ ಬಗ್ಗೆ ನೋಡೋಣವಾ? ಲಂಡನ್ ನಗರ ಪಾಠ ಮುಗಿಯುವಷ್ಟೊತ್ತಿಗೆ ನೀವೊಂದು ಏನು ಮಾಡಬೇಕು? ಪ್ರವಾಸ ಕಥನವನ್ನು ಬರೀಬೇಕು. ಸರಿ, ಪುಸ್ತಕ ನೋಡ್ಕೊಳ್ಳಿ. ಪಾಠ ಭಾಗವನ್ನು ನಾನು ಓದ್ತೇನೆ, ನೀವು ಗಮನ ಇಟ್ಟು ಕೇಳಿ. ಅದಾದಮೇಲೆ ನಿಮಗೆ ಓದ್ಲಿಕ್ಕೆ ಸಮಯ ಕೊಡ್ತೇನೆ. ಆಮೇಲೆ ಪಾಠ ಭಾಗವನ್ನು ಮುಂದುವರಿಸಿಕೊಂಡು ಹೋಗುವ. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿರುತ್ತಾರೆ. ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿಕೊಡುವವರು ಹೆಣ್ಣು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯರನ್ನು ಇಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತವೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ. ಈ ಕಚೇರಿಯಿದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡುಬರುವುದು. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ದಂಗುಬಡಿಸುವಂತೆ ನೆರೆದಿವೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಟ್ರಫಾಲ್ಗರ್ ಸ್ಕ್ವೇರ್ ಎಂಬಲ್ಲಿ ನೆಲ್ಸನ್ನನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನನ ಶಿಲಾಪ್ರತಿಮೆ. ಬೀದಿ ಬೀದಿಗೆ ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ. ಟೈಮ್ 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 ಈಸ್ ಮನಿ. ಹೊತ್ತು ಹೊತ್ತು ಹೊತ್ತೇ ಹಣ. ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯದಾಗಿರುತ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ, ಇದನ್ನು ಮನಗಾಣಬಹುದು. ಮನುಷ್ಯರಂತೆ ಟೊಪ್ಪಿಗೆಯಲ್ಲವೇ? ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ 1000 ವರ್ಷದಷ್ಟು ಪುರಾತನವಾದ ಮಂದಿರ. ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ. ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವರು, ಕವಿಪುಂಗವರು ಹೊರಗಿರುವರು. ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು. ನೀವು ಓದಿದ್ರಲ್ಲಿ ಎಷ್ಟು ಪದಗಳನ್ನು ಪಟ್ಟಿ ಮಾಡಿದ್ದೀರಿ? ಕ್ಲಿಷ್ಟಕರ ಕಷ್ಟದ ಪದಗಳು. ಆ ಪದಗಳ ಅರ್ಥ ಪಠ್ಯದ ಕೊನೆಯಲ್ಲಿದೆಯಾ? ಅಥವಾ ಕೆಲವೊಂದು ವ್ಯಕ್ತಿಗಳ ಹೆಸರಿದೆ, ಸ್ಥಳದ ಹೆಸರಿದೆ, ಆ ವ್ಯಕ್ತಿಗಳ ಸ್ಥಳದ ಬಗ್ಗೆ ಟಿಪ್ಪಣಿಯಲ್ಲಿ ಏನಾದರೂ ಇದೆಯಾ? ಇದೆ. ಈಗ ನಿಮಗೆ ವಿಷಯವನ್ನು ತಿಳಿಯುವ ಮೊದಲೇ ಆ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಇದೆ.
ಇದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ನಿಮಗೆ ಸಹಾಯಕ್ಕೆ ಬರ್ತದೆ. ಹಾಗಾಗಿ ಪಾಠ ಪ್ರಾರಂಭ ಆಗುವ ಮುಂಚೆ ನಮಗೆ ಎಷ್ಟಾಗ್ತದೆ ಅಷ್ಟು ಪಾಠದ ಬಗ್ಗೆ ತಿಳ್ಕೊಂಡಿದ್ರೆ ನಮಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಮೂಡುತ್ತದೆ. ಲಂಡನ್ ಅಲ್ವಾ, ನಾವ್ಯಾರು ಕೂಡ ಲಂಡನ್ ನೋಡಲಿಲ್ಲ. ಲಂಡನ್ನಿಗೆ ಹೋಗ್ತೇವಾ? ಗೊತ್ತಿಲ್ಲ. ಆದರೆ ಲಂಡನ್ ಬಗ್ಗೆ ತಿಳ್ಕೊಳ್ಬೋದು. ಇದು ಒಂದು ಶತಮಾನ 85 ವರ್ಷ 84 ವರ್ಷಗಳ ಹಿಂದೆ ಬರೆದದ್ದಿರ್ಬೋದು. ಆದರೆ ಇದು ಈಗ ಭಾರತದಲ್ಲಿ ನಡೀತಾ ಇದೆ ಅಲ್ವಾ. ಇಲ್ಲಿ ಏನೇನು ವಿಷಯಗಳಿದೆ ನೋಡಿ, ಅದೆಲ್ಲ ಈಗ ಭಾರತದಲ್ಲಿದೆ. ಅಂದರೆ 84 ವರ್ಷಗಳ ಹಿಂದೆ ಭಾರತ ಹೀಗಿರಲಿಲ್ಲ. ಇಂಗ್ಲೆಂಡ್ ಆಗ ಎಷ್ಟು ಅಭಿವೃದ್ಧಿಯನ್ನು ಹೊಂದಿತ್ತು, ಆಗ ಇರಲಿಲ್ಲ. ಹಾಗಾಗಿ ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ಅಥವಾ ಲಂಡನ್ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿತ್ತು ಎನ್ನುವುದನ್ನು ನಾವು ಈ ಪಾಠದಿಂದ ತಿಳ್ಕೊಳ್ಬೋದು. ಆಗಿನ ಕಾಲದಲ್ಲಿ ಎಷ್ಟು ತಂತ್ರಜ್ಞಾನವನ್ನು ಅವರು ಅಳವಡಿಸಿಕೊಂಡಿದ್ರು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು. ನಿನ್ನೆಯ ತರಗತಿಯಲ್ಲಿ ನೋಡಿದ್ವಿ ನಾವು, ಏನು ಊಲಾವರ್ತ ಅಂಗಡಿಯಲ್ಲಿ ಆಗಲೇ ಎಲ್ಲವುಗಳು ಕೂಡ ಸಿಗ್ತಾ ಇತ್ತು. ನಮ್ಮಲ್ಲಿ ಮಾಲ್ಗಳು ಬಂದು ಎಷ್ಟು ವರ್ಷ ಆಯ್ತು? 10-15 ವರ್ಷ ಆಯ್ತೇನ ಜಾಸ್ತಿ. ಅಂದರೆ ಒಂದೇ ಸ್ಥಳದಲ್ಲಿ ಎಲ್ಲ ವಸ್ತುಗಳು ಸಿಗುವಂಥ ಪದ್ಧತಿ ಬಂದು 10-15 ವರ್ಷ ಆಗಿರ್ಬೋದು. ಅದಕ್ಕಿಂತ 75 ವರ್ಷಗಳ ಹಿಂದೆಯೇ ಅವರು ಪ್ರಾರಂಭ ಮಾಡಿದರು. ಹಾಗಾಗಿ ಇಲ್ಲಿ ಆಂಗ್ಲರು ನಮ್ಮ ಮೇಲೆ ಪ್ರಭುತ್ವವನ್ನೇನು ಮಾಡಿದ್ರು, ಅವರು ನಮ್ಮ ಮೇಲೆ ಮಾತ್ರ ಪ್ರಭುತ್ವವನ್ನು ಮಾಡಿರಲಿಲ್ಲ, ಅಭಿವೃದ್ಧಿಯಲ್ಲಿಯೂ ಕೂಡ ಪ್ರಭುತ್ವವನ್ನು ಸಾಧಿಸಿದ್ರು. ಹಾಗಾಗಿ ಅವರ ಅಭಿವೃದ್ಧಿ ಏನಾಗಬೇಕು, ನಮಗೆ ಮಾದರಿಯಾಗಬೇಕು. ಅದಕ್ಕೋಸ್ಕರ ನಾವು ಬೇರೆ ಬೇರೆ ದೇಶಗಳ ಬಗ್ಗೆ, ಬೇರೆ ಬೇರೆ ಸ್ಥಳಗಳ ಬಗ್ಗೆ, ಅಲ್ಲಿನ ಇತಿಹಾಸದ ಬಗ್ಗೆ, ಅಲ್ಲಿನ ಕಲೆ ಸಂಸ್ಕೃತಿ, ಅವರು ಬದುಕುವ ರೀತಿ, ಆಹಾರ ಅಲ್ವಾ, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಗ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎನ್ನುವಂಥ ನಿರ್ಧಾರದ ಬಗ್ಗೆ ನಾವು ಬರ್ಬೋದು. ಸರಿ, ಪಾಠ ನೋಡು. ಇಲ್ಲಿ ಗಂಡಿಗಿಂತ ಹೆಣ್ಣು ಹೆಚ್ಚಿದ್ದ ಹಾಗೆ ಕಾಣುತ್ತದೆ. ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಅಂತೆ. ಆಗ ಅಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಎಲ್ಲ ಅಂಗಡಿಗಳಲ್ಲಿ ಕೆಲಸ ಮಾಡೋರು ಯಾರು? ಸ್ತ್ರೀಯರು, ಹೆಣ್ಣು ಮಕ್ಕಳು. ನಮಗೆ ಆಶ್ಚರ್ಯ ಆಗ್ಬೋದ? ಇದರಲ್ಲಿ ಏನಿದೆ ವಿಶೇಷತೆ? ನಮ್ಮಲ್ಲಿ ಕೂಡ ಮಾಡ್ತಾರಲ್ಲ. ಇತ್ತೀಚೆಗೆ ರಾಫೆಲ್ ಯುದ್ಧ ವಿಮಾನ ಬಂತು ಅಲ್ವಾ, ಅದರಲ್ಲಿಯೂ ಕೂಡ ಪೈಲಟ್ ಆಗಿ ಒಬ್ಬಳು ಹೆಣ್ಣು ಮಗಳು ಆಯ್ಕೆಯಾಗಿದ್ದಾಳೆ. ಹಾಗಾದ್ರೆ ಏನು ವಿಶೇಷತೆ ಇದೆ ನೋಡಿ. ಇದು 1936ರ ಕತೆ, ಭಾರತದ ಸ್ವಾತಂತ್ರ್ಯ ಪೂರ್ವದ ಕತೆ. ಆಗ ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆಯಿಂದಲೇ ಹೊರಗೆ ಬರ್ತಿರ್ಲಿಲ್ಲ ನಮ್ಮಲ್ಲಿ. ಆಗಲೇ ಲಂಡನ್ನಲ್ಲಿ ಹೆಣ್ಣು ಮಕ್ಕಳು ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮಲ್ಲಿ ಈಗ ಪ್ರಾರಂಭ ಆಗಿದೆ. ಈಗ ಯಾರಾದ್ರೂ ಒಂದು ಹೆಣ್ಣು ಮಗಳು ಒಂದು ದೊಡ್ಡ ಸಾಧನೆ ಮಾಡಿದ್ರೆ ವಿಶೇಷ ಅಂತ ಅನ್ನಿಸ್ತದೆ. ಅವ್ರಿಗೆ ಹಾಕಿರ್ಲಿಲ್ಲ, ಅವ್ರು ಆಗ್ಲೇ ಅದನ್ನು ಪ್ರಾರಂಭ ಮಾಡಿದ್ರು. ಉಪಹಾರ ಗೃಹಗಳಲ್ಲಿ ಇಲ್ಲಿ ಮಾಣಿಗಳಿಲ್ಲ. ಮಾಣಿ ತಿಂಡಿ ತಂದು ಕೊಡುವವನು, ಸಪ್ಲೈಯರ್ ಅಂತ ಹೇಳ್ತೇವಲ್ಲ ನಾವು, ಸಪ್ಲೈ ಮಾಡುವವರು. ಮಾಣಿಗಳಿಲ್ಲ. ಯಾರಿದ್ದಾರಂತೆ? ಅಮ್ಮಣ್ಣಿಗಳಿದ್ದಾರಂತೆ. ಅಮ್ಮಣ್ಣಿ ಅಂತ ಹೇಳಿದ್ರೆ ಯಾರಾದ್ರೂ ಹುಡುಗಿ ಬಂದು ತಿಂಡಿಯನ್ನು ಕೊಡುವಂಥವಳು, ಅವಳಿಗೆ ಅಮ್ಮಣ್ಣಿ ಅಂತ ಇವ್ರು ಕರೆದಿದ್ದಾರೆ. ಅಮ್ಮಣ್ಣಿ ಅಂತ ಪದ ಅಲ್ಲ, ಆದರೆ ವ್ಯಾವಹಾರಿಕ ಪದ ಅಲ್ಲ ಅದು. ಆದರೆ ಅವರು ಅವರ ಅಂದಾಜಿನ ಮೇಲೆ ಅಮ್ಮಣ್ಣಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಮಾತಿನಲ್ಲಿ ಹೇಳುವುದಾದರೆ ಅಮ್ಮಣ್ಣಿಗಳಿದ್ದಾರೆ. ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಕಾರಕೂನ ಒಬ್ಬ ಹೆಣ್ಣು ಮಗಳು. ಟೈಪಿಸ್ಟ್ ಇರ್ತಾರಲ್ಲ, ಈಗೆಲ್ಲ ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ನ ಟೈಪ್ ಮಾಡ್ತೇವೆ. ಅದಕ್ಕಿಂತ ಮೊದಲು ಟೈಪಿಂಗ್ ಮೆಷಿನ್ ಇತ್ತು. ನೀವು ಎಷ್ಟು ಜನ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ ನನಗೆ ಅಲ್ವಾ. ಆ ಟೈಪ್ ಮಾಡುವವರು ಕೂಡ ಯಾರಂತೆ? ಹೆಣ್ಣು ಮಕ್ಕಳು. ಸಿನಿಮಾ ಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಕಿ ಕೊಡುವವರು ಹೆಣ್ಣು. ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದೀರಾ ನೀವು? ಸಿನಿಮಾ ಪ್ರಾರಂಭ ಆದ ನಂತರ ಹೋದ್ರೆ ಅಲ್ಲಿ ಒಳಗಡೆ ಎಲ್ಲ ಕತ್ತಲಿರ್ತದೆ, ಎಲ್ಲಿ ಕೂತ್ಕೊಳ್ಳಿಕ್ಕೆ ಆಸನ ಇರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆಗ ಯಾರಾದ್ರೂ ನಮ್ಮ ಜೊತೆಗೆ ಬೆಳಕು ಹಾಕೊಂಡು ಬರಬೇಕು ಅಲ್ವಾ. ಹಾಗೆ ಬರುವವರು ಕೂಡ ಯಾರಂತೆ? ಹೆಣ್ಣು ಮಕ್ಕಳು. ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಣಿಯನ್ನು ಇಟ್ಟಿದ್ದಾರೆ. ನಮ್ಮ ಕಾಲೇಜಿನಲ್ಲಿ. ಯಾವ ಕಾಲೇಜಿನಲ್ಲಿ? ಅವ್ರು ಹೇಳ್ತಾ ಇರೋದು, ಗೋಕಾಕ್ ಅವ್ರು ಹೇಳ್ತಾ ಇರೋದು, ನಾನಲ್ಲ. ಯಾವ ಕಾಲೇಜ್? ಅವ್ರು ಆಗ ಓದ್ಲಿಕ್ಕೆ ಹೋಗಿದ್ರಲ್ಲ ಉನ್ನತ ವ್ಯಾಸಂಗಕ್ಕಾಗಿ. ಎಲ್ಲಿಗೆ ಹೋಗಿದ್ರು? ನೆನಪು ಮಾಡ್ಕೊಳ್ಳಿ, ಅಲ್ಲಿಗೆ ಹೋಗಿದ್ರು. ಆಕ್ಸ್ಫರ್ಡ್
ವಿಶ್ವವಿದ್ಯಾನಿಲಯಕ್ಕೆ ಹೋಗಿದ್ರು, ಉನ್ನತ ವ್ಯಾಸಂಗಕ್ಕೆ ಅಲ್ವಾ. ಹಾಗಾಗಿ ಅಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹೆಣ್ಣು ಮಕ್ಕಳನ್ನೇ ಇಟ್ಟಿದ್ದಾರಂತೆ. ಅವರು ಸ್ವಲ್ಪ ಕರಾಟೆ ಇತ್ಯಾದಿಗಳನ್ನೆಲ್ಲ ಕಲಿತು ಅಲ್ವಾ ಹುಡುಗಿಯರನ್ನ ಕಾಪಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನುಕೂಲಕ್ಕಾಗಿ ಅವರಿಗೇನಾದ್ರು ಸಹಾಯ ಬೇಕು ಅಂತಾದ್ರೆ ಇದ್ದಾರೆ. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ, ಅತಿ ಆದರ ಅಲ್ವಾ, ವ್ಯಾಕರಣಾಂಶ ಇದೆ, ಅದನ್ನು ಕೊನೆಗೆ ಹೇಳ್ತೇನೆ ನಾನು 3 ಪಾಠ ಮುಗ್ದ ಮೇಲೆ. ಅತಿ ಆದರ, ಅತಿಯಾದಂತಹ ಪ್ರೀತಿಯಿಂದ, ಆದರ ಪ್ರೀತಿಯಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂದು ಆಂಗ್ಲರ ಮತ. ಎಲ್ಲಿ ಕಾಣಬೇಕಂತೆ? ಇಂಗ್ಲೆಂಡ್ನಲ್ಲಿ ಕಾಣಬೇಕು ಅಂತ ಆಂಗ್ಲರ ಮತ. ಮತ ಅಂದ್ರೆ ಇಲ್ಲಿ ಅಭಿಪ್ರಾಯ, ಮತದಾನ ಓಟ್ ಅಲ್ಲ, ಇಲ್ಲಿ ಮತ ಅಂದ್ರೆ ಅಭಿಪ್ರಾಯ. ಮತದಾನ ಅಂದ್ರೂ ಕೂಡ ಅಷ್ಟೇ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು. ಇಲ್ಲಿ ಆಂಗ್ಲರ ಮತ ಏನು, ಅಭಿಪ್ರಾಯ ಏನು? ಹೆಣ್ಣು ಮಕ್ಕಳನ್ನ ಹೇಗೆ ನಡೆಸಿಕೊಳ್ಬೇಕೆನ್ನುವಂಥದ್ದನ್ನು ಪ್ರಪಂಚ ನಮ್ಮನ್ನು ನೋಡಿ ಕಲ್ತುಕೊಳ್ಬೇಕು ಅಂತ. ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಯಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ಎಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ ನಾವು? ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟಿದ್ದೇವೆ ಅಲ್ವಾ. ಇವ್ರು ಹೇಳುದು, ನಾವು ಹೇಳುದು ಮಾತ್ರ ಅಲ್ಲ, ಹಾಗೆಯೇ ನಡ್ಕೊಳ್ತೇವೆ. ನಾವು ಕೂಡ ಹೆಣ್ಣು ಮಕ್ಕಳಿಗೆ ಎಂತೆಂತಹ ಸ್ಥಾನವನ್ನ, ಉನ್ನತವಾದಂತಹ ಸ್ಥಾನವನ್ನ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ, ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಅಲ್ವಾ ಹೆಣ್ಣು ಮಕ್ಕಳನ್ನ ನೋಡಿದ್ದೇವೆ, ಅವರ ಆಡಳಿತವನ್ನ ನೋಡಿದ್ದೇವೆ, ಅವರಿಗೆ ಗೌರವವನ್ನ ಕೊಟ್ಟಿದ್ದೇವೆ. ಇದು ಬಹಳ ಹಿಂದೆಯೇ ಪ್ರಾರಂಭವಾಗಿತ್ತು ಇಂಗ್ಲೆಂಡ್ನಲ್ಲಿ ಅಂತ ಹೇಳುವಂಥದ್ದು. ನಮ್ಮ ದೇಶದಲ್ಲಿಯೂ ಕೂಡ ಎಷ್ಟೋ ಜನ ಮಹಿಳೆಯರು ನಮ್ಮಿಂದ ಗೌರವಕ್ಕೆ, ಆದರಕ್ಕೆ ಒಳಗಾಗಿದ್ದಾರೆ. ಇದೀಗ ಹೆಣ್ಣನ್ನು ಸತ್ಕರಿಸುವ ರೀತಿ ಇದು. ಇಂಗ್ಲೆಂಡ್ನಲ್ಲಿ, ಲಂಡನ್ನಲ್ಲಿ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಸತ್ಕರಿಸ್ತಾರೆ. ಅಂದ್ರೆ ಎಲ್ಲ ಕೆಲಸಗಳಲ್ಲಿಯೂ ಕೂಡ ಅವರಿಗೆ ಸ್ವಾತಂತ್ರ್ಯ ಇದೆ. ಪುರುಷರೇ ಇಂಥ ಕೆಲಸಗಳನ್ನು ಮಾಡಬೇಕೆನ್ನುವಂಥ ನಿರ್ಬಂಧ ಎಲ್ಲಿಯೂ ಕೂಡ ಇಲ್ಲ. ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ ಅಥವಾ ಸಿನಿಮಾ ಮಂದಿರಗಳಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಆಗಿನ ಕಾಲದಲ್ಲಿಯೇ ಇಂಗ್ಲೆಂಡ್ನಲ್ಲಿ ಕೆಲಸವನ್ನ ಮಾಡ್ಬೋದಾಗಿತ್ತು. ಏನ್ ತಿಳ್ಕೊಂಡ್ರಿ ನೀವು? ಅಂದ್ರೆ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಹಾಗೂ ಅವರಿಗೆ ಕೆಲಸವನ್ನ ಮಾಡುವಂತಹ ಸ್ವಾತಂತ್ರ್ಯ ಎನ್ನುವಂಥದ್ದನ್ನ ಇಲ್ಲಿ ನೋಡಬಹುದು. ಆಮೇಲೆ ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಗೌರವ. ಸರಿ, ಮುಂದಕ್ಕೂ ಏನಾದರೂ ಸಂದೇಹ ಇದ್ರೆ ಕೇಳಿ. ಇಲ್ಲಿಯ ಇಂಡಿಯಾ ಆಫೀಸು ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಇಂಡಿಯಾ ಆಫೀಸ್, ಭಾರತವನ್ನ ಇಂಡಿಯಾ ಅಂತ ಕರೀತಾ ಇದ್ರು ಅವರಲ್ವಾ, ಆಂಗ್ಲ ಭಾಷೆಯಲ್ಲಿ ನಾವು ಇಂಡಿಯಾ. ಇಂಡಿಯಾ ಆಫೀಸ್, ಆಗ ಭಾರತ ಬ್ರಿಟಿಷರ ಕೈ ಕೆಳಗೆ ಇತ್ತು. ಹಾಗಾಗಿ ಭಾರತವನ್ನ ನೋಡಿಕೊಳ್ಳಿಕ್ಕೋಸ್ಕರ ಅಲ್ಲಿ ಒಂದು ಕಚೇರಿಯನ್ನ, ಆಫೀಸನ್ನ ಮಾಡಿದ್ರು. ನೋಡುವ ಹಾಗಿದೆ. ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ. ಇಂಡಿಯಾ ಆಫೀಸ್ನ ವಾಚನಾಲಯ, ವಾಚನಾಲಯ ಅಂತ ಹೇಳಿದ್ರೆ ಗ್ರಂಥಾಲಯ, ಲೈಬ್ರರಿ ಅಲ್ವಾ, ಗ್ರಂಥಾಲಯ. ನಮ್ಮ ಶಾಲೆಯಲ್ಲಿ ವಾಚನಾಲಯ ಇದೆಯಾ? ಹೋಗಿದ್ದೀರಾ ನೀವು ಯಾವತ್ತಾದರೂ? ಪುಸ್ತಕಗಳನ್ನು ಓದಿದ್ದೀರಾ? ಹೋಗಿ ಅಲ್ಲಿ ಯಾವುದು ಪ್ರವಾಸ ಕಥನಗಳಿದೆ ಅಂತ ನೋಡಿ ಅದನ್ನು ಓದಿ. ಇಲ್ಲಿಯ ವಾಚನಾಲಯದಲ್ಲಿಯೂ ಕೂಡ ಹಲವಾರು ಒಳ್ಳೆಯ ಪುಸ್ತಕಗಳಿವೆ. ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದು ಅಲ್ವಾ. ಕರ್ನಾಟಕದ ವಿಷಯವಾಗಿಯೂ ಕೂಡ ಬೇಕಾದಷ್ಟು ಪುಸ್ತಕಗಳು ಇಲ್ಲಿ ಇವೆ ಅಂತ. ಯಾಕಂತ ಹೇಳಿದ್ರೆ ಆಂಗ್ಲರು ಕರ್ನಾಟಕದ ಬಗ್ಗೆಯೂ ಕೂಡ ಬೇಕಾದಷ್ಟು ಶೋಧನೆಗಳನ್ನು ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಓದಿದ್ದಾರೆ. ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕಿಟಲ್ ವಿಶ್ವಕೋಶ ಅಲ್ವಾ, ಶಬ್ದಕೋಶ, ಕನ್ನಡದ ಬಗ್ಗೆ ಶಬ್ದಕೋಶ ಮಾಡಿದವರು ವಿದೇಶಿಯರು. ಇಂಗ್ಲೆಂಡ್ನವರು ಕೂಡ ಕರ್ನಾಟಕದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದ್ದಾರೆ, ಅದರ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಅದೆಲ್ಲ ಪುಸ್ತಕಗಳಲ್ಲಿದೆ ಇಂಗ್ಲೆಂಡಿನ ಇಂಡಿಯಾ ಆಫೀಸ್ನಲ್ಲಿರುವಂತಹ, ಲಂಡನ್ನಿನ ಇಂಡಿಯಾ ಆಫೀಸ್ನಲ್ಲಿರುವಂತಹ ವಾಚನಾಲಯದಲ್ಲಿ ಇದೆ.
ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ. ಲಲಿತಕಲೆಯ ಬಗ್ಗೆ ಇದೆ ಬೇಕಾದಷ್ಟು. ಇಲ್ಲಿನ ಸಾಂಸ್ಕೃತಿಕ ಕಲೆಗಳು, ಭರತನಾಟ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ನಮ್ಮ ಉತ್ತರ ಕರ್ನಾಟಕದ ಬೇರೆ ಬೇರೆ ಕುಣಿತಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಇವುಗಳ ಬಗ್ಗೆ ಎಲ್ಲವುಗಳ ಬಗ್ಗೆಯೂ ಕೂಡ ಅಲ್ಲಿ ಬೇಕಾದಂಥ ಮಾಹಿತಿ ಸಿಗ್ತದೆ. ಎಲ್ಲ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು, ಪೇಪರ್ ಅಲ್ವಾ, ವರ್ತಮಾನ ಪತ್ರಿಕೆಗಳು ಅಲ್ಲಿ ನೋಡಲಿಕ್ಕೆ ಸಿಗ್ತದೆ. ಈ ಕಚೇರಿ ಇದ್ದ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲರ ಸಾಮ್ರಾಜ್ಯ ವೈಭವವು ಕಂಡು ಬರುವುದು. ನೋಡಿ, ಇಂಡಿಯಾ ಆಫೀಸ್ ಇದೆ. ಇಂಡಿಯಾ ಆಫೀಸ್ ಎಲ್ಲಿದೆ? ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಇದೆ. ಎಲ್ಲಿ? ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ. ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿದೆ. ಈ ಎರಡು ಪದಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಯಾವುದು? ಇಂಡಿಯಾ ಆಫೀಸ್ ಮತ್ತು ಚೇರಿಂಗ್ ಕ್ರಾಸ್. ಏನು ಚೇರಿಂಗ್ ಕ್ರಾಸ್ ಅಂದರೆ ಒಂದು 6 ರಸ್ತೆಗಳು ಸೇರುವಂತಹ ಸ್ಥಳ. ಅದನ್ನು ನಾವು ಲಂಡನ್ನ ಚೇರಿಂಗ್ ಕ್ರಾಸ್ ಅಂತ ಹೇಳ್ತೇವೆ. ಕ್ರಾಸ್ 6 ರಸ್ತೆಗಳು ಸೇರುವಂತಹ ಒಂದು ಸ್ಥಳ. ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ, ದಕ್ಷಿಣ ಆಫ್ರಿಕಾ ಕೂಡ ಬ್ರಿಟಿಷರ ವಸಾಹತು ಆಗಿತ್ತು. ಇನ್ನೊಂದು ವಸಾಹತಿನ ಕಚೇರಿ, ಹಾಗೆ ಬೇರೆ ಬೇರೆ ದೇಶಗಳು ಇದ್ವು ವಸಾಹತಿನಲ್ಲಿ, ಅವುಗಳ ಕಚೇರಿ. 108 ಬ್ಯಾಂಕ್ಗಳು, ದೊಡ್ಡ ದೊಡ್ಡ ಬ್ಯಾಂಕ್ಗಳು, ದೊಡ್ಡ ಕಂಪನಿಗಳ ಕಚೇರಿಗಳು, ವಿಶ್ವಪ್ರಸಿದ್ಧವಾದಂಥ ಕಂಪನಿಗಳೆಲ್ಲ ಇದ್ವು ಆಗಲೇ, ಅವುಗಳ ಕಚೇರಿ ಆಫೀಸ್ಗಳು ಎಲ್ಲವೂ ದಂಗು ಬಡಿಸುವಂತೆ ನೆರೆದಿವೆ. ಅವುಗಳನ್ನು ನೋಡಿದರೆ ಆಶ್ಚರ್ಯ ಆಗಬೇಕು. ಹಳ್ಳಿಯಲ್ಲಿದ್ದವ ಬೆಂಗಳೂರಿಗೆ ಹೋದರೆ ಹೇಗೆ ಆಶ್ಚರ್ಯ ಪಡ್ತಾನೆ, ಹಾಗೆಯೇ ಭಾರತೀಯರು ಲಂಡನ್ಗೆ ಹೋದರೆ ಅಬ್ಬಾ ದೊಡ್ಡ ದೊಡ್ಡ ಕಚೇರಿಗಳನ್ನು, ಹಾಗೆ ದೊಡ್ಡ ದೊಡ್ಡ ಆಫೀಸ್ಗಳನ್ನು, ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಇವುಗಳನ್ನೆಲ್ಲ ನೋಡಿ ಆಶ್ಚರ್ಯ ಆಗಬೇಕು. ಅಬ್ಬಾ ಎಂಥ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ಎಲ್ಲ ಕಟ್ಟಡಗಳು, ಈ ಎಲ್ಲ ಕಚೇರಿಗಳು ಅಥವಾ ಈ ಎಲ್ಲ ವಸಾಹತು ಕಚೇರಿಗಳು ಎಲ್ಲಿದೆ? ಚೇರಿಂಗ್ ಕ್ರಾಸ್ನಲ್ಲಿದೆ. ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿದೆ. ಇಂಡಿಯಾ ಆಫೀಸ್ ಕೂಡ ಈ ಚೇರಿಂಗ್ ಕ್ರಾಸ್ನಲ್ಲಿಯೇ ಇದೆ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ. ಈ ದೊಡ್ಡ ಬೀದಿಯು ಸಾಮ್ರಾಜ್ಯದ ಬೀದಿ. ಹಾಗಾಗಿ ಪ್ರತಿಯೊಂದು ದೇಶದ ಮೇಲಿನ ಸಾಮ್ರಾಜ್ಯಶಾಹಿ ಇದೆಯಲ್ಲ ಇವ್ರದ್ದು, ಅದೆಲ್ಲವೂ ಕೂಡ ಈ ಚೇರಿಂಗ್ ಕ್ರಾಸ್ನ ಮೂಲಕವೇ ನಡೀತದೆ. ಯಾಕೆಂತ ಹೇಳಿದ್ರೆ ಭಾರತ ಇರ್ಬೋದು, ಆಫ್ರಿಕಾ ಇರ್ಬೋದು, ಅಥವಾ ಬೇರೆ ಬೇರೆ ದೇಶಗಳೇನು ವಸಾಹತು ದೇಶಗಳಿದ್ವು, ಅವುಗಳ ಎಲ್ಲವುಗಳ ಕಚೇರಿ ಇರುವಂಥದ್ದು ಈ ಚೇರಿಂಗ್ ಕ್ರಾಸ್ನಲ್ಲಿ. ಅಲ್ಲಿಂದಲೇ ಇವರೇನು ಮಾಡ್ತಾರೆ? ಆಡಳಿತವನ್ನು ಮಾಡ್ತಾರೆ. ನಗರದ ಪ್ರತಿಯೊಂದು ಕೂಟಕ್ಕೆ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ. ಕೂಟ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ, ನಮ್ಮಲ್ಲಿ ಊರಲ್ಲಿ ವೃತ್ತಗಳು, ಚೌಕಗಳು ಅಂತೆಲ್ಲ ಹೇಳ್ತೇವೆ. 4 ರಸ್ತೆ ಸೇರುವ ಜಾಗ, ಅದು ಒಂದು 3 ರಸ್ತೆಗಳು ಸೇರುವಂತಹ ಜಾಗ, ಇವುಗಳಲ್ಲೆಲ್ಲ ಒಂದು ಹೆಸರು ಇಡ್ತಾರೆ. ನಮ್ಮಲ್ಲಿ ಕೂಡ ಇಡ್ತಾರೆ. ಮಹಾತ್ಮ ಗಾಂಧಿ ವೃತ್ತ ಅಲ್ವಾ, ಜವಾಹರ್ಲಾಲ್ ನೆಹರು ರಸ್ತೆ, ಇಂದಿರಾ ಗಾಂಧಿ ರಸ್ತೆ ಅಲ್ವಾ, ಅಥವಾ ಬೇರೆ ಬೇರೆ ಹೆಸರುಗಳನ್ನು, ರಾಷ್ಟ್ರಕವಿ ಕುವೆಂಪು ಮಾರ್ಗ, ಹೀಗೆಲ್ಲ ಹೆಸರುಗಳನ್ನು ಇಡ್ತೇವೆ. ಅಥವಾ ಚೌಕ, ಅವುಗಳನ್ನು ಕೂಡ ಇಡ್ತೇವೆ. ಇಲ್ಲಿಯೂ ಕೂಡ ಹಾಗೆ ಪ್ರತಿಯೊಂದು ಕೂಟಕ್ಕೆ ಕೂಡ ಒಂದೊಂದು ಹೆಸರು ಇದ್ದೇ ಇದೆ. ಅಲ್ಲಿ ಒಂದು ಚೌಕದ ಹೆಸರು, ಅಲ್ಲಿ ಒಂದು ಕೂಟದ ಹೆಸರು ಟ್ರಫಾಲ್ಗರ್ ಸ್ಕ್ವೇರ್ ಅಂತ. ಏನು? ಟ್ರಫಾಲ್ಗರ್ ಸ್ಕ್ವೇರ್, ಚೌಕ, ಸ್ಕ್ವೇರ್, ಟ್ರಫಾಲ್ಗರ್ ಸ್ಕ್ವೇರ್, ಟ್ರಫಾಲ್ಗರ್ ಚೌಕ ಅಂತ. ಇದು ಇಂಡಿಯಾ ಆಫೀಸ್ ಅಥವಾ ಚೇರಿಂಗ್ ಕ್ರಾಸ್ ಏನಿದೆ ಅದರ ಈಶಾನ್ಯ ಭಾಗಕ್ಕೆ ಅಲ್ಲಿಯೇ ಪಕ್ಕದಲ್ಲಿರುವಂಥ ಒಂದು ಕ್ರಾಸ್. ಈ ಟ್ರಫಾಲ್ಗರ್ ಸ್ಕ್ವೇರ್ನಲ್ಲಿ ಏನಿದೆ? ಒಂದು ನೆಲ್ಸನ್ನ ಮೂರ್ತಿ ಇದೆ. ಯಾರು ಈ ನೆಲ್ಸನ್? ಈತ ಆಗಿನ ಕಾಲದಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಅಪ್ರತಿಮ ಯೋಧನಾಗಿ ಕೆಲಸ ಮಾಡಿದ್ದವನು. ಬ್ರಿಟಿಷ್ ನೇವಲ್, ಅಲ್ಲಿನ ನೌಕಾದಳ ಏನಿದೆ, ನೌಕಾದಳದಲ್ಲಿ ಕೆಲಸವನ್ನು ಮಾಡಿದಂಥ ಒಬ್ಬ ಅಪ್ರತಿಮ ಯೋಧ. ಯಾರು? ಈ ನೆಲ್ಸನ್ ಎನ್ನುವಂಥವನು. ಈ ನೆಲ್ಸನ್ನ ನೆನಪಿಗೋಸ್ಕರ, ಅವನು ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ಟ, ಹಾಗಾಗಿ ಅವನ ನೆನಪಿಗೋಸ್ಕರ
ಏನು ಮಾಡಿದ್ದಾರೆ, ಈ ಟ್ರಫಾಲ್ಗರ್ ಸ್ಕ್ವೇರ್ನಲ್ಲಿ ಒಂದು ಶಿಲಾಮೂರ್ತಿಯನ್ನು ಇಟ್ಟಿದ್ದಾರೆ, ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಯಾಕೆ ಅಂದರೆ ಅವನ ಸಾಹಸ, ಅವನ ದೇಶಭಕ್ತಿ, ಅವನ ರಾಷ್ಟ್ರಪ್ರೇಮ ಉಳಿದ ಇಂಗ್ಲೆಂಡಿಗರಿಗೆ ಸ್ಫೂರ್ತಿಯಾಗಲಿ ಎನ್ನುವಂಥ ಕಾರಣಕ್ಕೆ. ನಾವು ಕೂಡ ಬೇರೆ ಬೇರೆ ಕಡೆ ಮೂರ್ತಿಗಳನ್ನು ನೋಡ್ತೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನೋಡ್ತೇವೆ. ಯಾಕೆ ಮೂರ್ತಿಯನ್ನು ಇಟ್ಟಿದ್ದಾರೆ? ಕಾರಣ ಏನು? ಒಂದು ಅವರು ಸದಾ ನೆನಪಿರಬೇಕು, ಸರಿ. ಆಮೇಲೆ ಅವರನ್ನು ನೋಡಿದಾಗ ನಮಗೆ ಸಂವಿಧಾನದ ನೆನಪಾಗಬೇಕು. ನಾನು ಸಂವಿಧಾನವನ್ನು ರಕ್ಷಣೆ ಮಾಡಬೇಕೆನ್ನುವಂಥದ್ದು ನೆನಪಾಗಬೇಕು. ಮಹಾತ್ಮ ಗಾಂಧೀಜಿಯವರ ಮೂರ್ತಿಯನ್ನು ನೋಡಿದ ತಕ್ಷಣ ನಾವು ನಮ್ಮ ದೇಶ ಪ್ರೇಮ ಅಲ್ವಾ ವನ್ನ ಮೆರಿಬೇಕು, ಸತ್ಯ ಮತ್ತು ಅಹಿಂಸೆಯನ್ನ ಪಾಲನೆ ಮಾಡಬೇಕು ಅಂತ ಇರುವ, ಸುಮ್ಮನೆ ನೋಡಿ ಹೋಗ್ಲಿಕ್ಕಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಇಟ್ಟಿದ್ದಾರೆ, ಮುಂದಿನವರಿಗೆ ಪ್ರೇರಣೆಯಾಗಲಿ, ಸ್ಫೂರ್ತಿಯಾಗಲಿ. ಕೆಳಬದಿಗೆ ಅವನ ಜೀವನದಲ್ಲಿಯ ಮಹತ್ವದ ಸನ್ನಿವೇಶಗಳನ್ನು ಕಲ್ಲಿನಲ್ಲಿ ಅರಳಿಸಿದ್ದಾರೆ. ನೆಲ್ಸನ್ನ ಬಗೆಗೆ ಟಿಪ್ಪಣಿಯಲ್ಲಿ ಇದೆ ಅಲ್ವಾ, ಒಬ್ಬ ಪ್ರತಿಮಾ ಯೋಧ ಅಂತ ಹೇಳಿ. ಇಲ್ಲಿಂದ ತುಸು ದೂರಕ್ಕೆ ವೆಲ್ಲಿಂಗ್ಟನ್ನ ಶಿಲಾ ಪ್ರತಿಮೆ. ವೆಲ್ಲಿಂಗ್ಟನ್ ಇವನು ಕೂಡ ಮೊದಲನೆಯ ಡ್ಯೂಕ್ ಅಲ್ವಾ, ವೆಲ್ಲಿಂಗ್ಟನ್, ಅವನ ಮೂರ್ತಿ ಇದೆ. ಹಾಗೆಯೇ ಈ ಲಂಡನ್ ನಗರಗಳಲ್ಲಿ ಅಲ್ಲಲ್ಲಿ ಏನಿದೆಯಂತೆ, ಬೀದಿ ಬೀದಿಗೆ, ಮೂಲೆ ಮೂಲೆಗೆ ಇತಿಹಾಸ ಪ್ರಸಿದ್ಧ ಪುರುಷರು ಅಂದರೆ ಅವರ ಶಿಲ್ಪ, ಅವರ ಮೂರ್ತಿಗಳು. ತಮ್ಮ ದೇಶಕ್ಕಾಗಿ ಜೀವವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ, ತಮ್ಮ ದೇಶಕ್ಕಾಗಿ ಜೀವನ ಹಂಗನೆ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಅಲ್ವಾ, ಎಂಥ ಶ್ರೇಷ್ಠ ವ್ಯಕ್ತಿಗಳು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಜೀವನವನ್ನ ಕಳ್ಕೊಂಡ್ರು. ಅದೇ ರೀತಿ ಇಲ್ಲಿಯೂ ಕೂಡ ದೇಶಕ್ಕೋಸ್ಕರ ಅವರಿಗೆ ಕೂಡ ಪರಿಸ್ಥಿತಿ ಬಂದಿತ್ತು ಅಲ್ವಾ. ಹಿಂದೆ ನೆಪೋಲಿಯನ್ನ ವಿರುದ್ಧ ಇರ್ಬೋದು ಅಥವಾ ಹಿಟ್ಲರ್ನ ವಿರುದ್ಧ ಇರ್ಬೋದು, ಆ ಸಂದರ್ಭಗಳಲ್ಲೆಲ್ಲ ಅವರು ಹೋರಾಟ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಏನಾಯ್ತು, ಇಂಥ ಸಾವಿರಾರು ಮಂದಿ ಸೈನಿಕರನ್ನ, ಸಾವಿರಾರು ಮಂದಿ ರಾಜರುಗಳನ್ನ ಈ ಯುದ್ಧದಲ್ಲಿ ಕಾಣಬೇಕಾಯ್ತು. ಅವರಲ್ಲಿ ಎಷ್ಟೋ ಜನರನ್ನು ಅವರು ಅಂದರೆ ಇಂಗ್ಲೆಂಡ್ನವರು ಕಳ್ಕೊಳ್ಬೇಕಾಯ್ತು. ಅಂಥವರ ಮೂರ್ತಿಗಳನ್ನು, ಶಿಲ್ಪಗಳನ್ನಲ್ಲಿ ಇಟ್ಟಿದ್ದಾರೆ. ತಮ್ಮ ದೇಶಕ್ಕಾಗಿ ಜೀವನವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ. ನಿಮ್ಮ ದೇಶದ ಗೌರವವನ್ನು ಕಾಪಾಡಿ. ನಮ್ಮ ಗೌರವ ತನ್ನಿಂತಾನಾಗಿಯೇ ಬೆಳೀತದೆ. ದೇಶದ ಗೌರವವನ್ನು ಬೆಳೆಸದಿದ್ರೆ ಅಲ್ಲಿರುವ ಪ್ರಜೆಗಳ ಗೌರವ ಹೇಗೆ ಬೆಳೀತದೆ? ಇದು ದೊಡ್ಡದಾದ ರಾಷ್ಟ್ರ, ಇದೊಂದು ದೊಡ್ಡ ರಾಷ್ಟ್ರ ಅಲ್ವಾ. ಇಂಗ್ಲೆಂಡ್, ಲಂಡನ್ ಎನ್ನುವಂಥದ್ದು ಒಂದು ಪಟ್ಟಣ ಅಲ್ವಾ, ಅಲ್ಲಿ ಹಲವಾರು ಸಣ್ಣ ಪುಟ್ಟ ದ್ವೀಪಗಳೆಲ್ಲ ಸೇರಿ ಒಂದು ದೇಶ ಆಗ್ತದೆ ಅದು. ಹಾಗಾಗಿ ಇದು ಬಹಳ ದೊಡ್ಡದು. ಹಾಗಾಗಿ ಆಗಿನ ಕಾಲದಲ್ಲಿ ಇನ್ನೂ ದೊಡ್ಡದು, ಯಾಕೆಂತ ಹೇಳಿದ್ರೆ 100 ವಸಾಹತು ದೇಶಗಳು ಇದ್ವು ಅದಕ್ಕೆ. ಹಾಗಾಗಿ ಆ ವಸಾಹತು ದೇಶಗಳು ಇದೆ, ಅವರ ಮುಂದೆ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ನಾವು ಕೂಡ ನಮ್ಮ ದೇಶದ ಗೌರವವನ್ನು ಬೆಳೆಸುವಂಥ ಕೆಲಸವನ್ನ ಮಾಡಬೇಕು. ಯಾಕೆ? ದೇಶದ ಗೌರವ ಮೊದಲು, ವ್ಯಕ್ತಿಯ ಗೌರವ ನಂತರ. ದೇಶದ ಗೌರವ ನಾವು ಕಾಪಾಡುವ ಕೆಲಸವನ್ನು ಮಾಡಿದರೆ ವ್ಯಕ್ತಿಯ ಗೌರವ ತನ್ನಿಂತಾನಾಗಿಯೇ ಬೆಳೀತದೆ. ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ. ಹಾಗಾಗಿ ಈ ಪದಪುಂಜದಲ್ಲಿ ನಾವೇನು ಕಾಣ್ತೇವೆ, ಟ್ರಫಾಲ್ಗರ್ ಸ್ಕ್ವೇರ್, ಆಮೇಲೆ ನೆಲ್ಸನ್, ವೆಲ್ಲಿಂಗ್ಟನ್ ಅಲ್ವಾ, ಇವರ ಶಿಲಾ ಪ್ರತಿಮೆಗಳು ಇಲ್ಲಿದೆ. ಬೀದಿ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡುತ್ತಾರೆ. ಟೈಮ್ ಈಸ್ ಮನಿ, ಹೊತ್ತೇ ಹಣ. ಸಮಯದ ಮಹತ್ವ ನೋಡಿ, ಅವ್ರು ಯಾಕೆ ಅಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಮಯದ ಮಹತ್ವ ಗೊತ್ತಿದೆ. ಇವತ್ತು ಮಾಡೋದು ಬೇಡ, ನಾಳೆ ಮಾಡಿದ್ರಾಯ್ತು ಅಂತ ಅವ್ರು ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ. ನಡಿಗೆಯೂ ಕೂಡ ವೇಗ, ನಿಧಾನಕ್ಕೆ ಹೋಗೋದಿಲ್ಲ, ವೇಗವಾಗಿ ಹೋಗ್ತಾರೆ. ಅಂದ್ರೆ ಎಷ್ಟು ಸಮಯವನ್ನ ಉಳಿಸ್ಲಿಕ್ಕಾಗ್ತದೆ ಅಷ್ಟು ಸಮಯವನ್ನು ಅವರು ಉಳಿಸ್ತಾರೆ.
ಇದು ಅಕ್ಷರಶಃ ವಿಲಾಯಿತಿಯಲ್ಲಿ ನಿಜವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ನೋಡಿದೆ. ವಿಲಾಯಿತಿ ಅಂದರೆ ವಿದೇಶ. ಅಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ನೋಡಿದ್ರಂಥವ್ರು. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರುತ್ತದೆ. ಒಂದೇ ರೀತಿಯ ಟೊಪ್ಪಿಗೆ, ಅಷ್ಟು ಲಕ್ಷ ಜನ ಇದ್ರೂ ಕೂಡ ಟೊಪ್ಪಿಗೆ ಒಂದೇ ರೀತಿ ಇಲ್ಲ. ಪ್ರತಿಯೊಬ್ಬರು ಧರಿಸಿದಂಥ ಟೊಪ್ಪಿಗೆಯೂ ಕೂಡ ಭಿನ್ನ ಭಿನ್ನವಾಗಿರ್ತದೆ, ವಿಭಿನ್ನವಾಗಿರ್ತದೆ. ಕನಿಷ್ಠ ಪಕ್ಷ ಅದರ ಒಂದು ಗರಿ ಇರ್ತದಲ್ಲ, ಪುಚ್ಚ, ಅದಾದರೂ ಅದರ ಬಣ್ಣ ಅಥವಾ ಅದರ ಏನಾದರೂ ಅದರಲ್ಲಿ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ, ಒಂದೇ ರೀತಿ ಇರುವುದಿಲ್ಲ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಎಷ್ಟು ಕೋಟಿ ಟೊಪ್ಪಿಗಳನ್ನು ಬೇಕಾದರೆ ನೋಡಿ, ಒಂದೇ ರೀತಿ ಇನ್ನೊಂದು ಟೊಪ್ಪಿ ಇರುವುದಿಲ್ಲ. ಮನುಷ್ಯರ ಹಾಗೆ ಅಂತ ಹೇಳ್ತಾರೆ ಅವರು. ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲವಲ್ಲ. ಒಬ್ಬರು ಮನುಷ್ಯರಾಗಿ ಇನ್ನೊಬ್ರು ಇರ್ತಾರಾ? ನಾವು ಹೇಳ್ತೇವೆ ಮಾತಾಡೋ ಒಬ್ಬರು ಹಾಗೆ 7 ಜನ ಇರ್ತಾರೆ ಅಂತ. ಆದರೆ ಸಿಗೋದು ಬಹಳ ಕಡಿಮೆ. ಸ್ವಲ್ಪ ಏನಾದರೂ ವ್ಯತ್ಯಾಸ ಇದ್ದೇ ಇರ್ತದೆ, ಗುರುತಿಸ್ಲಿಕ್ಕಾಗುವಷ್ಟು ವ್ಯತ್ಯಾಸ ಇದ್ದೇ ಇರ್ತದೆ. ಹಾಗೆಯೇ ಇಲ್ಲಿ ಇರುವಂಥ ಟೊಪ್ಪಿಗಳು ನೋಡಿ. ಹಾಗಾದರೆ ಒಂದೇ ರೀತಿ ಇನ್ನೊಂದು ಟೊಪ್ಪಿ ಮಾಡಬಾರದು ಅಂತಾದರೆ ಎಷ್ಟು ರೀತಿಯ ಟೊಪ್ಪಿಗಳನ್ನು ಮಾಡಿರಬೇಕಲ್ಲಿ. ಹಾಗಾಗಿ ಸಮಯದ ಮಹತ್ವವು ಕೂಡ ಅವರಿಗೆ ಗೊತ್ತಿದೆ. ಅದರ ಜೊತೆಗೆ ಅವರ ಸೌಂದರ್ಯದ ಬಗ್ಗೆ ಇರುವಂತಹ ಒಂದು ಮಮಕಾರ, ಪ್ರೀತಿ ಅಲ್ವಾ. ಅಂದರೆ ಟೊಪ್ಪಿಗೆಗಳನ್ನು ಧರಿಸುವುದು ಅವರ ಅಭ್ಯಾಸ. ಅದು ಕೂಡ ಒಂದೇ ರೀತಿ ಇರಬಾರ್ದು, ಒಂದರ ಹಾಗೆ ಇನ್ನೊಂದಿರಬಾರ್ದು ಎನ್ನುವಂಥ ಒಂದು ನೋಟ ಕೂಡ ಅವರ ಜೀವನದಲ್ಲಿ ಇದೆ. ಹಾಗಾಗಿ ಈ ಪದಪುಂಜದಲ್ಲಿ ನಾವೇನು ನೋಡ್ತೇವೆ? ಸಮಯದ ಮಹತ್ವ ಹಾಗೂ ಟೊಪ್ಪಿಗೆಗಳಲ್ಲಿರುವಂತಹ ವೈವಿಧ್ಯತೆ ಎಲ್ಲ ಬರಲಿ. ನಾವು ಈ ಪದಗಳನ್ನು ನೆನಪಿಟ್ಕೊಂಡ್ರೆ ಸಾಕು ಅಂತ. ಹಾಗಾಗಿ ಮಕ್ಕಳೇ, ಲಂಡನ್ ನಗರದಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ರವರು ಏನು ನೋಡಿದ್ರು ಅಲ್ವಾ, ಅದರ ಬಗ್ಗೆ ನಾವು ಇವತ್ತು ಸ್ವಲ್ಪ ತಿಳ್ಕೊಂಡ್ವಿ. ಏನೆಲ್ಲ ನೋಡಿದ್ರಂತೆ? ಸ್ತ್ರೀಯರಿಗೆ ಯಾವ ರೀತಿಯಲ್ಲಿ ಗೌರವವನ್ನು ನೀಡ್ತಾರೆ, ಎಲ್ಲೆಲ್ಲ ಕೆಲಸವನ್ನು ಮಾಡ್ತಾರೆ, ಇಂಡಿಯಾ ಆಫೀಸ್ ಹೇಗಿದೆ, ಅದು ಎಲ್ಲಿದೆ? ಚೇರಿಂಗ್ ಕ್ರಾಸ್ನಲ್ಲಿದೆ. ಟ್ರಫಾಲ್ಗರ್ ಸ್ಕ್ವೇರ್ ಅಲ್ವಾ ಅಂತ ಹೇಳಿದ್ರೆ ಏನು, ಎಲ್ಲಿದೆ? ಹಾಗೆ ಅಲ್ಲಿ ಯಾರ ಪ್ರತಿಮೆಗಳಿದೆ, ಹಾಗೆ ಲಂಡನ್ನವರು ಸಮಯಕ್ಕೆ ಯಾವ ರೀತಿಯಲ್ಲಿ ಮಹತ್ವವನ್ನು ಕೊಡ್ತಾರೆ, ಹಾಗೂ ಅಲ್ಲಿನ ಟೊಪ್ಪಿಗೆಗಳ ವಿಶೇಷತೆ ಏನು. ಇಷ್ಟು ಮುಖ್ಯವಾದ ಪದಗಳನ್ನು ನಾವು ನೆನಪಿಟ್ಕೊಂಡ್ರೆ ಇಡೀ ಪಾಠ ಭಾಗವನ್ನು ಅತ್ಯಂತ ಸರಳವಾಗಿ ಸುಂದರವಾಗಿ ನಾವು ನೆನಪಿಟ್ಕೊಳ್ಳಿಕ್ಕಾಗ್ತದೆ. ಹಾಗೂ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಮಗೆ ಇದನ್ನು ನೆನಪು ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು? ಆ ಪಾಠ ಭಾಗವನ್ನು ಪೂರ್ತಿಯಾಗಿ ನೆನಪಿಟ್ಕೊಳ್ಬಹುದು. ಬಹಳ ಮುಖ್ಯವಾದ ಹಂತಕ್ಕೆ ನಾವು ಬಂದಿದ್ದೇವೆ. ಇನ್ನೂ ಕೂಡ ಲೇಖಕರು ಬಹಳ ಮುಖ್ಯವಾದಂತಹ, ಬಹಳ ಸುಂದರವಾದಂತಹ ಸ್ಥಳಗಳ ಬಗ್ಗೆ ವರ್ಣಿಸಲಿಕ್ಕಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ವೆಸ್ಟ್ ಮಿನಿಸ್ಟರ್ ಅಬೆ ಎನ್ನುವಂಥದ್ದು. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿತುಕೊಳ್ಳೋಣ. ಮುಂದಿನ ತರಗತಿಗೆ ನಿಮಗೆ ಏನು ಸಲಹೆ ಅಂತ ಹೇಳಿದರೆ, ನಿಮಗೆ ಸಾಧ್ಯ ಆದರೆ ನಿಮ್ಮ ಹತ್ರ ಅಂತರ್ಜಾಲ ಇರುವಂತಹ ಮೊಬೈಲ್ ಫೋನ್ ಇದ್ದರೆ ವೆಸ್ಟ್ ಮಿನಿಸ್ಟರ್ ಅಬೆ ಅಂತ ನೀವು ಗೂಗಲ್ನಲ್ಲಿ ಹಾಕಿ ಅದರಲ್ಲಿ ಏನು ಬರ್ತದೆ ನೋಡಿ, ಅದನ್ನು ಸ್ವಲ್ಪ ಸಂಗ್ರಹ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಅದು ಮುಂದಿನ ತರಗತಿಗೆ ನಿಮಗೆ ಒಂದು ಸಣ್ಣ ಚಟುವಟಿಕೆ, ಒಂದು ಸಣ್ಣ ಕೆಲಸ. ವಂದನೆಗಳು.